You are watching TV46 News Kannada. ತುರ್ತು ಪರಿಸ್ಥಿತಿಯಂತಹ ಕರಾಳ ದಿನಗಳು ಮತ್ತೊಮ್ಮೆ ದೇಶಕ್ಕೆ ಬಾರದಿರಲು ಜನರು ಜಾಗೃತರಾಗಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ಶನಿವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ ಕರಾಳ ದಿನಗಳ 50 ವರ್ಷ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತುರ್ತು ಪರಿಸ್ಥಿತಿ ಕೊನೆಗೊಳ್ಳುವ ಮೂಲಕ 1977ರಲ್ಲಿ ದೇಶಕ್ಕೆ 2 ಬಾರಿ ಸ್ವತಂತ್ರ ಲಭಿಸಿದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಭಾರಿ ಪ್ರಮಾಣದ ಚಿತ್ರಹಿಂಸೆ ನೀಡಲಾಗಿದ್ದರೆ, ವೈಯಕ್ತಿಕ ಸ್ವತಂತ್ರ ಸೇರಿದಂತೆ ಎಲ್ಲ ಸ್ವತಂತ್ರಗಳನ್ನು ಹರಣ ಮಾಡಿದ ತುರ್ತು ಪರಿಸ್ಥಿತಿಯಂತ ಕೆಟ್ಟ ಪರಿಸ್ಥಿತಿ ಎಂದಿಗೂ ಮತ್ತೊಮ್ಮೆ ಬಾರದಿರಲಿ. ಆಡಳಿತಗಾರರು ಸರ್ವಾಧಿಕಾರಿಗಳಾದಾಗ ತುರ್ತು ಪರಿಸ್ಥಿತಿಯಂತಹ ಕೆಟ್ಟ ಅನುಭವವನ್ನು ದೇಶ ಅನುಭವಿಸಬೇಕಾಗುತ್ತದೆ. ಅತ್ಯಂತ ಗಟ್ಟಿ ಸಂವಿಧಾನ ಹೊಂದಿರುವ ದೇಶವನ್ನೇ ತುರ್ತು ಪರಿಸ್ಥಿತಿಯಡಿಗೆ ಕೊಂಡೊಯ್ಯಲು ಮುಖ್ಯ ಕಾರಣ ಆಳುವವರು ಅಧಿಕಾರದ ಅಪಹಾಪಿ. ಜನಾಂಗಕ್ಕೂ ಬೆಲೆ ನೀಡದ ಅಂದಿನ ಆಡಳಿತಗಾರರು ಅಕ್ಷರಶಃ ವಿರೋಧಿಗಳನ್ನು ಹತ್ತಿಕ್ಕಿದ್ದರು. ಅಂದು ತುರ್ತು ಪರಿಸ್ಥಿತಿ ವಿರೋಧಿಸಿದ ನಾಯಕರೆಲ್ಲ ಜೈಲಿನಲ್ಲಿದ್ದಾರೆ. ಸಾಮಾನ್ಯ ಜನರ ಹೋರಾಟ ಕೈಗೆತ್ತಿಕೊಂಡ ಪರಿಣಾಮ 2 ವರ್ಷಕ್ಕೆ ತುರ್ತು ಪರಿಸ್ಥಿತಿ ಅಂತ್ಯಗೊಂಡಿತು. ಆದ್ದರಿಂದ ದೇಶದ ವ್ಯವಸ್ಥೆ ತಿದ್ದಲು ನಾಯಕರೇ ಆಗಬೇಕಿಲ್ಲ. ಸಾಮಾನ್ಯ ಜನರು ಮನಸ್ಸು ಮಾಡಿದರೆ ಯಾವುದೇ ಬದಲಾವಣೆ ಮಾಡಬಹುದಾಗಿದೆ. ಅಧಿಕಾರದಲ್ಲಿ ಮುಂದುವರಿಯುವ ಉದ್ದೇಶದಿಂದ ಸಂವಿಧಾನವನ್ನು ಹಲವು ಬಾರಿ ಬದಲಾವಣೆ ಮಾಡಿದ ಕೀರ್ತಿ ಅಂದಿನ ಕಾಂಗ್ರೆಸ್ ನಾಯಕರಿಗೆ ಸಲ್ಲುತ್ತದೆ. ಆದ್ದರಿಂದ ಅಂದು ಅಧಿಕಾರಕ್ಕೆ ಅಂದಿನ ನಾಯಕರು ಮಾಡಿದ ತಪ್ಪನ್ನು ಇಂದಿನ ಜನಾಂಗಕ್ಕೆ ತಿಳಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ಅಗತ್ಯವಿದೆ ಎಂದರು. ಅನುಭವಗಳನ್ನ ಹಂಚಿಕೊಂಡು ಅವ್ರನ್ನ ಒಂದು ಗೌರವ ಸಲ್ಲಿಸ್ತಕ್ಕಂತ ಈ ಪುಣ್ಯದ ಕೆಲಸ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, 1975 ಜೂನ್ 26ರಂದು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿ ಮೊನ್ನೆಗೆ 50 ವರ್ಷ ತುಂಬುತ್ತಾ ಇದೆ. ಇವತ್ತು ತುರ್ತು ಪರಿಸ್ಥಿತಿಯಂತ ಸಮಯ ಇನ್ನೆಂದಿಗೂ ಕೂಡ ಬರಬಾರದು. ಈ ಭಾರತ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಆಗಿರ್ತಕ್ಕಂಥ ಕಗ್ಗೊಲೆ ಇನ್ನೆಂದೂ ಕೂಡ ಆಗ್ಬಾರ್ದು ಅಂತಕ್ಕಂಥದ್ದು ಎಲ್ಲ ಭಾರತೀಯರ ಇಚ್ಛೆ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಆಗಮಿಸಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿರ್ಬೋದು, ಸ್ವಯಂ ಸೇವಕ ಸಂಘದ ಮುಖಂಡರಿರ್ಬೋದು, ಹಿಂದೂ ಸಂಘಟನೆ ಮುಖಂಡರಿರ್ಬೋದು, ರಾಷ್ಟ್ರೀಯತೆ ಇರ್ಬೋದು, ರಾಷ್ಟ್ರಭಕ್ತ ಇರ್ಬೋದು, ಹಿರಿಯರಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿದ್ದೀರಾ. ಇವತ್ತು ಸಾಕಷ್ಟು ಸಂಪರ್ಕವನ್ನ ಮಾಡಿದ್ದಾರೆ. ಆದ್ರೆ ಕೆಲವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವ್ರನ್ನೂ ಕೂಡ ಮನೆಗೆ ಹೋಗಿ ಗೌರವಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ಸಿಗೆ ತಾವೆಲ್ಲರೂ ಸಹಕರಿಸಿದಂತ ಅನಂತರದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಸಿ, ಇನ್ನ ಬಂದಿರತಕ್ಕಂಥ ಎಲ್ಲ ತುರ್ತು ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಮುಖಂಡರಿಗೆ ಮತ್ತೊಮ್ಮೆ ಅನಂತರದ ಧನ್ಯವಾದಗಳನ್ನು ಹೇಳಿಸಿ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಹೇಳಿ ರಾಜ್ಕುಮಾರ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ದೇಶದ ಪ್ರಜಾಪ್ರಭುತ್ವ ಉಳಿವಿಗಾಗಿ ದೇಶಾದ್ಯಂತ ಹೋರಾಟಗಳು ನಡೆದಿದೆ. ಇತಿಹಾಸದಿಂದ ಪಾಠ ಕಲಿತು ವರ್ತಮಾನದಲ್ಲಿ ಬದುಕು ರೂಪಿಸಿಕೊಳ್ಳಬೇಕು. ಆದ್ದರಿಂದ ಮುಂದೆ ತುರ್ತು ಪರಿಸ್ಥಿತಿಯಂತ ಕೆಟ್ಟ ಪರಿಸ್ಥಿತಿ ಮತ್ತೊಮ್ಮೆ ದೇಶಕ್ಕೆ ಬಾರದಿರಲೆಂದು ಇಂತಹ ಘಟನೆಯನ್ನು ನೆನೆಯಬೇಕಿದೆ. ಸಂವಿಧಾನವನ್ನು ನಾವು ದೇಶದ ಆತ್ಮ ಎಂದು ಕರೆಯುತ್ತೇವೆ. ಇಂತಹ ಸಂವಿಧಾನವನ್ನು ಇಂದಿರಾ ಗಾಂಧಿಯವರು ಕೊಲೆ ಮಾಡಿದ್ದರು. ದೇಶದ ಸಂವಿಧಾನ ರಚನೆಯ ವೇಳೆ ದೇಶದ ಭವಿಷ್ಯ ಹೇಗಿರಬೇಕು ಎಂದು ದೀರ್ಘಕಾಲ ಚರ್ಚೆ ನಡೆಸಿ ರೂಪಿಸುವಂತಹ ಸಂವಿಧಾನ ಭಾರತದ್ದು. ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಆಳುವವರ ಮೇಲೆ ಸಂವಿಧಾನದ ಆಶಯ ನಿಂತಿರುತ್ತದೆ. ವೈಯಕ್ತಿಕ ಹಿತಕ್ಕೆ ಬಳಸಿಕೊಂಡರೆ ಸಂವಿಧಾನ ಹಾಳಾಗಲಿದೆ. ಇಂತಹ ಘಟನೆ 1975ರಲ್ಲಿ ನಡೆದಿದೆ. ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಜಾರಿಗೆ ಬರಬಾರದು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸಲು ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅಧಿಕಾರ ಎಂಬುದು ಅಹಮಾಗಿ ರೂಪುಗೊಂಡಾಗ ತುರ್ತು ಪರಿಸ್ಥಿತಿಯಂತಹ ಸಂದರ್ಭಗಳು ಬರುತ್ತವೆ. ಲೆಕ್ಕಕ್ಕಿಂತ ಹೆಚ್ಚಿನ ಅಧಿಕಾರ ನೀಡಿದಾಗ ಆಳುವವರು ಸರ್ವಾಧಿಕಾರಿಗಳಾಗಿದ್ದಾರೆ. ದೇಶವನ್ನೇ ಜೈಲಾಗಿಸಿದ ಮಾಧ್ಯಮಗಳ ವಿರುದ್ಧ ದಿಗ್ಬಂಧನ ವಿಧಿಸಿದ ತುರ್ತು ಪರಿಸ್ಥಿತಿಯಂತ ಕರಾಳ ದಿನಗಳು ಮತ್ತೆ ಬಾರದಿರಲು ಜನರು ಜಾಗೃತರಾಗಬೇಕು ಎಂದು ಹೇಳಿದರು. ಸಮಸ್ಯೆ ಇರುವಂತಹ ಪ್ರದೇಶದಲ್ಲಿ ಈ ದೇಶ ಸ್ವತಂತ್ರವಾಗಿರಬೇಕು, ಸಾರ್ವಭೌಮತೆಯನ್ನ ಅನುಭವಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಗಡಿ ಕಾಯುವ ನಮ್ಮ ಸಹೋದರರಿದ್ದಾರಲ್ಲ, ಅವರನ್ನ ಸ್ಮರಿಸಿದಾಗ ಸಹಜವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಗೌರವದ ಜೊತೆಗೆ ದೇಶದ ಭಕ್ತಿ ಮೂಡಿ ಬರುತ್ತದೆ. ಮುಷ್ಟಿ ಯಾವತ್ತಿದ್ದರೂ ನಮ್ಮ ಒಗ್ಗಟ್ಟು, ಏಕತೆ, ಆತ್ಮವಿಶ್ವಾಸದ ಪ್ರತೀಕ. ಹಾಗಾಗಿ ಘೋಷಣೆ ಹಾಕುವಾಗ ಒಮ್ಮೆ ಎಲ್ಲರೂ ಈ ಭಾವದ ಜೊತೆಗೆ ಈ ಕಾರ್ಯಕ್ರಮದ ಮಾತು ಪ್ರಾರಂಭಿಸುವುದರ ಒಟ್ಟಿಗೆ ಆ ಜಯಘೋಷ ನಮ್ಮ ಹೃದಯದಿಂದ
ಮೂಡಿ ಬರಲಿ ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಾನು ವಿನಂತಿ ಮಾಡ್ತೇನೆ. ಎರಡೂ ಮುಷ್ಟಿಯನ್ನ ಬಿಗಿದು ಆಕಾಶದತ್ತ ನಮ್ಮ ತೋಳುಗಳನ್ನ ಚಾಚಿ ಭಾರತ ಮಾತೆಗೆ ನಮ್ಮ ಗೌರವವನ್ನ ಭಾರತ ಮಾತೆಯ ಜಯಘೋಷದೊಂದಿಗೆ ಪ್ರಾರಂಭ ಮಾಡೋಣ ಅಂತೇಳಿ ಹೇಳ್ತಾ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ ವಂದೇ. ಧನ್ಯವಾದಗಳು. ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ಜಿಲ್ಲೆಯ ಈ ವೇದಿಕೆಯ ಅಡಿಯಲ್ಲಿ ಆಗುವಂತಹ ತುರ್ತು ಪರಿಸ್ಥಿತಿ. ಈ ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ ಜಿಲ್ಲೆಯ ಹಲವರು ಈ ವೇಳೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ತಾಲೂಕು ಅಧ್ಯಕ್ಷ ಒಳಲಳ್ಳಿ ಅಶ್ವಥ್, ಮುಖಂಡರಾದ ಸತ್ಯನಾರಾಯಣ್ ಗುಪ್ತಾ, ರೇಣುಕಾರಾಧ್ಯ, ಅಮಿತ್ ಶೆಟ್ಟಿ, ಗಿರೀಶ್, ಆಲೂರು ಮಂಡಲ ಅಧ್ಯಕ್ಷೆ ಉಮಾ, ಕ್ಯಾಮನಹಳ್ಳಿ ರಾಜ್ಕುಮಾರ್, ಅಗ್ನಿ ಸೋಮಶೇಖರ್, ಮಧು ಮುಂತಾದವರು ಇದ್ದರು. ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಮ್ಮಿಕೊಂಡಿದ್ದ ತುರ್ತು ಪರಿಸ್ಥಿತಿ ಕರಾಳ ದಿನಗಳು ಅಭಿಯಾನ ಕಾರ್ಯಕ್ರಮದಲ್ಲಿ ಹಲವರನ್ನು ಸನ್ಮಾನಿಸಲಾಯಿತು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.